ವಿಶ್ವಾಮಿತ್ರ ಅವನು ವಸಿಷ್ಠರು ಭೋಜನವನ್ನು ಕಾಮಧೇನುವಿನ ಮೂಲಕ ಮಾಡಿಸೋದನ್ನು ನೋಡಿಕೊಂಡು ಆ ಕಾಮಧೇನುವನ್ನು ಕೇಳಿದ್ರೆ ಕೊಡುವುದಿಲ್ಲ ಅಂದರೆ ಅಲ್ಲಿ ಘರ್ಷಣೆಯಾಗಿ ಯುದ್ಧವಾಗ್ತದೆ. ವಸಿಷ್ಠರ ಮಕ್ಕಳನ್ನು ಕೊಂದು ಬಿಡ್ತಾನೆ. ದ್ವಿಜ ಅವನೇನು ಮಾಡಬೇಕಾ? ತಪಃ ಸತ್ಯಂ ಅಹಿಂಸಾಚ. ದ್ವಿಜನಾಗಿದ್ದವನ ಲಕ್ಷಣ, ಇವನು ತಪಸ್ಸನ್ನು ಮಾಡಬೇಕು. ಬ್ರಾಹ್ಮಣನಾದವನಿಗೆ ಸತ್ಯಂ ಜ್ಞಾನಂ ಕ್ಷಮಾಶೀಲಂ, ಸತ್ಯವನ್ನೇ ನುಡಿಬೇಕು, ಜ್ಞಾನಂ ತಿಳುವಳಿಕೆ ಇರಬೇಕು, ಸತ್ಯಂ ಜ್ಞಾನಂ ಕ್ಷಮಾಶೀಲಂ, ಮತ್ತೊಬ್ಬರು ತಪ್ಪು ಮಾಡಿದ್ರು ಅದನ್ನು ಕ್ಷಮಿಸುವಂಥ ಗುಣಧರ್ಮ. ಸತ್ಯಂ ಜ್ಞಾನಂ ಕ್ಷಮಾಶೀಲಂ ಆಂಧ್ರಶಂಸ್ಯಂ, ಎಲ್ಲರಿಂದ ಹೊಗಳಿಸಿಕೊಳ್ಳು. ಕ್ಷೇತ್ರಾಣಾಂಚ ವಿನಾಶಕಃ ಸ್ನಾನ ಸಂಧ್ಯಾವಿಹೀನಶ್ಚ, ಸ್ನಾನ ಸಂಧ್ಯಾವನ್ನ ಎಲ್ಲ ಬಿಡುವುದು ಆಯ್ತಾ ಇಲ್ವಾ? ಸರೋವರ ಯಾರು ಕುಡಿಯೋ ನೀರಿನ ಇದಿದ್ರೆ ಅದನ್ನ ಹಾಳು ಮಾಡುವುದು, ತಡಾಕಗಳು ಕೆರೆಯನ್ನು ಹಾಳು ಮಾಡುವುದು, ನೀರನ್ನು ಹಾಳು ಮಾಡುವುದು, ಇವೆಲ್ಲವ ಲೇಂಛ ವಿಪ್ರರ ಲಕ್ಷಣಗಳು. ನಮ್ಮ ಉದ್ದೇಶ ಒಳ್ಳೆಯದಿರಬೇಕು. ಕಾಲೇ ವರ್ಷತು ಪರ್ಜನ್ಯ ಪೃಥ್ವಿ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತ ಸಜ್ಜನಾ ಸಂತು ನಿರ್ಭಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ವಿಷ್ಣು ಭಟ್ರೆ, ನಾವು ಈಗ ಗಣಪತಿಯ ಒಂದಿಷ್ಟು ಅವರ ಹುಟ್ಟು, ಅದರ ಇಲ್ಲಿಯ ಪ್ರಭಾವ, ಗುಂಜಾವನದ ಶ್ರೇಷ್ಠತೆ ಅದೆಲ್ಲವೂ ಒಂದಿಷ್ಟು ಮಾತಾಡಿದೆವು. ಈಗ ನಾವು ಮತ್ತೆ ವಾಪಸ್ ಹೋಗ್ಬೇಕಾಗತ್ತೆ. ನೀವು ವಿಪ್ರರಲ್ಲಿ ವೈವಿಧ್ಯಮಯ ವಿಭಾಗಗಳು, ನಾವು ಬ್ರಾಹ್ಮಣ ಅಂದರೆ ಯಾರು, ಬ್ರಾಹ್ಮಣತ್ವ ಅಂದರೆ ಏನು, ಮತ್ತು ಬ್ರಾಹ್ಮಣ ಅನ್ನೋದು ಹುಟ್ಟಿನಿಂದ ಬಂದು ಅದು ಸಾಯವಲ್ಲಿವರೆಗೂ ನಿರಂತರವಾಗಿ ಇರುವುದಿಲ್ಲ ಅನ್ನುವಂಥ ಒಂದು ಪೀಠಿಕೆಯನ್ನು ನೀವು ಹಿಂದಿನ ವಿಡಿಯೋದಲ್ಲೂ ಹಾಕಿದಿರಿ, ಇವತ್ತು ಮಾತಾಡಿದಿರಿ. ಈಗ ಆ ವಿಪ್ರರ ಬಗೆಗಳು ಮತ್ತು ಅಲ್ಲಿಂದ ನೀವು ಶುರು ಮಾಡಿ. ಖಂಡಿತ ಬಹಳ ಉತ್ತಮವಾದ. ನೋಡಿ, ನಮ್ಮ ದೇಶದಲ್ಲಿ ಪ್ರಾಚೀನರು ಏನು ಮಾಡಿದ್ದಾರೆ, ಬ್ರಾಹ್ಮಣರ ವಿಚಾರದಲ್ಲಿ, ಅಂದರೆ ಇದು ವಿಷಯ ಅಂತರಕ್ಕಾಗಿ ಹೇಳ್ತಾ ಇದ್ದದ್ದಲ್ಲ, ಬ್ರಾಹ್ಮಣತ್ವಕ್ಕೆ ಸಂಬಂಧಪಟ್ಟದ್ದರಿಂದ ಈ ವಿಚಾರವನ್ನು ಹೇಳ್ತಾ ಇದ್ದೇನೆ. ಈ ದೇಶದಲ್ಲಿ 10 ಮಂದಿ ಬ್ರಾಹ್ಮಣರಲ್ಲಿ ಭೇದವನ್ನು ಹೇಳಿದರು, ವರ್ಗೀಕರಿಸಿದರು. ಅಲ್ಲಿ ಹೇಗೆ? ವಿಂಧ್ಯಸ್ಯೋತ್ತರವಾಸಿನಃ ವಿಂಧ್ಯಸ್ಯ ದಕ್ಷಿಣವಾಸಿನಃ ಅಂತ ಹೇಳಿ ಬರ್ತದೆ. ಇದು ಬ್ರಾಹ್ಮಣೋತ್ಪತ್ತಿ ಮಾರ್ತಾಂಡ ಹೇಳುವಂತಹ ಪುಸ್ತಕದಲ್ಲಿ ಎಲ್ಲ 18 ಪುರಾಣಗಳ ಕ್ರೋಢೀಕರಣವನ್ನು ಮಾಡಿ, ಸಾರ ಸಂಗ್ರಹವನ್ನು ಮಾಡಿ ಇಟ್ಟಿದ್ದಾರೆ. ಇದು ಬ್ರಾಹ್ಮಣರು ತಿಳ್ಕೊಳ್ಬೇಕಾದ ಮುಖ್ಯವಾದಂತಹ. ಅದರಲ್ಲೂ ಹೊಸ ತಲೆಮಾರಿಗಂತೂ ಇದು ಹೋದರೆ ಇಲ್ಲ ನೋಡಿ, ಅಲ್ಲಿ ಅವರು ಹೇಳಿದ್ದೇನು, 5 ಮಂದಿ ದಕ್ಷಿಣಕ್ಕೆ, 5 ಮಂದಿ ಉತ್ತರಕ್ಕೆ ಬ್ರಾಹ್ಮಣರನ್ನು ವಿಭಾಗ ಮಾಡಿದರು. ಅದರಲ್ಲಿ 5 ವಿಜ ದ್ರಾವಿಡರು ಯಾರು ಅಂತ ಕೇಳಿದರೆ, ಕರ್ನಾಟಕಶ್ಚ ತೇಲಂಗ, ಕರ್ನಾಟಕಶ್ಚ ತೇಲಂಗ, ದ್ರಾವಿಡ ಮಹಾರಾಷ್ಟ್ರ ಗುರ್ಜರಾಹ. ಕರ್ನಾಟಕಶ್ಚ ತೇಲಂಗ, ದ್ರಾವಿಡ ಮಹಾರಾಷ್ಟ್ರ ಗುರ್ಜರಾಹ ಕರ್ನಾಟಕರು, ತೇಲಂಗ ಆಂಧ್ರ ಪ್ರದೇಶದವರು, ಕರ್ನಾಟಕಶ್ಚ ತೇಲಂಗ, ದ್ರಾವಿಡ ತಮಿಳುನಾಡವರು, ಮಹಾರಾಷ್ಟ್ರಕಾಹ ಗುರ್ಜರಾಹ ಗುಜರಾತ್, ಗುಜರಾತನು. ಈ 5 ಮಂದಿಯನ್ನು ದಕ್ಷಿಣಕ್ಕೆ ಹೇಳಿದರು. ಆನಂತರದಲ್ಲಿ ಉತ್ತರಕ್ಕೆ ಸಾರಸ್ವತಃ ಕಾನ್ಯಕುಬ್ಜಾಃ ಗೌಡಾಃ ಉತ್ಕಲ ಮೈಥಿಲಾಃ. ಸಾರಸ್ವತಃ ಕಾನ್ಯಕುಬ್ಜಾಃ ಗೌಡಾಃ ಉತ್ಕಲಾಃ ಮೈಥಿಲಾಃ. ಹೀಗೆ 10 ಮಂದಿ ಭೇದವನ್ನು ಮಾಡಿ ಅದರಲ್ಲಿ ಉತ್ತರಾದಿ ದಕ್ಷಿಣಾದಿ ಈ ಕರ್ನಾಟಕ ಇದ್ದ ಹಾಗೆ. ಈಗ ಅಲ್ಲಿ 5 ಮಂದಿ ಉತ್ತರ ಬ್ರಾಹ್ಮಣರು, 5 ಮಂದಿ ಆ ಪಂಗಡವನ್ನು ವಿಭಾಗ ಮಾಡಿ 84 ಬ್ರಾಹ್ಮಣಾನ್
ವದತಿ ತತ್ರ 84 ಬ್ರಾಹ್ಮಣರನ್ನು ಹೇಳ್ತಾರೆ. ಅದೇನೇ ಇರಲಿ, ಈಗ ನಾವು ಈ ಹೇಳಬೇಕಾದ ವಿಚಾರ, ಬ್ರಹ್ಮಚಾರಿಗಳಲ್ಲಿ ದ್ವಿಜರಾದವರು ಹೇಗೆ ಶೂದ್ರತ್ವಕ್ಕೆ ಹೋಗ್ತಾರೆ ಹೇಳುವ ವಿಚಾರವನ್ನು ಈಗಾಗಲೇ ಹೇಳಿದೆ. ಅಂದರೆ ಏನು ಮಾಡಬಾರ್ದು, ಏನು ಮಾಡಿದರೆ ಏನಾಗ್ತದೆ ಹೇಳುವ ಬಗ್ಗೆ. ಆ ದ್ವಿಜರ ಆದ ಮೇಲೆ ದ್ವಿಜತ್ವ ನಂತರದಲ್ಲಿ ಮತ್ತೆ ಎರಡನೇ ಸ್ತರ ವಿಪ್ರಸ್ಥಾನ. ವೇದಾಧ್ಯಾಯಿ ಚಯೋ ವಿಪ್ರಹ, ವೇದಾಧ್ಯಯನಕ್ಕೆ ಅಧಿಕಾರಿಯಾದವ ಬ್ರಹ್ಮಚಾರಿ. ಬ್ರಹ್ಮಚಾರಿಯಾದವನು ಬ್ರಹ್ಮಚಾರ್ಯಸಿ, ಬ್ರಹ್ಮಚಾರಿಯ ಚರ್ಯದಲ್ಲೇ ನಡೆದು ಗುರುಕುಲದಲ್ಲಿ ಇದ್ದು, ಗುರುಕುಲದಲ್ಲಿಯೇ ಪರಂಪರಾಗತ ಭಾಂಡಾರಕರ ಪದ್ಧತಿ ಇತ್ಯಾದಿಗಳ ಮೂಲಕವಾಗಿ ಶಿಕ್ಷಣವನ್ನು ಪಡೆದು ಸ್ನಾತಕೋತ್ತರನಾಗಿ ಗೃಹಸ್ಥಾಶ್ರಮ ಧರ್ಮವನ್ನು ಸ್ವೀಕಾರ ಮಾಡಿ ವೇದಾಧ್ಯಾಯಿ ಚಯೋ ವಿಪ್ರಹ, ವೇದಾಧ್ಯಾಯವನ್ನು ಮಾಡಿ ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡಿ ವೈಶ್ವದೇವ ಆರಾಧನೆಯನ್ನು, ದೇವ ಕಾರ್ಯ, ವೈಶ್ವದೇವ ಇತ್ಯಾದಿಗಳನ್ನು ಮಾಡಬೇಕಾಗ್ತದೆ. ಅವರಲ್ಲಿ ಎಲ್ಲರೂ ಇದೇ ಕರ್ಮವನ್ನೇ ಮಾಡ್ತಾರೆ ಹೇಳುವಂಥ ನಿಯಮ ಇಲ್ಲ. ಬೇರೆ ಬೇರೆ ಉದ್ಯೋಗವನ್ನು ಮಾಡಲಿಕ್ಕಾಗ್ತದೆ. ಆ ವಿಪ್ರರಲ್ಲಿ 10 ಮಂದಿ ವಿಪ್ರರನ್ನು ಹೇಳ್ತಾರೆ. 10 ಮಂದಿ ವಿಪ್ರರಲ್ಲಿ ಮೊದಲನೆಯವ ದೇವ ವಿಪ್ರ, ಅವನ ಲಕ್ಷಣ ಬೇರೆ ಇದೆ. ಮುನಿ ವಿಪ್ರ, ಮುನಿ ವೃತ್ತಿಯಿಂದ ಜೀವನವನ್ನು ಮಾಡುವಂಥವನು. ದ್ವಿಜ ವಿಪ್ರ, ಬ್ರಹ್ಮಚಾರಿ ಹಾಗೆ ಮದುವೆ ಆಯ್ಕೊಂಡು ಇದ್ದುಕೊಂಡು ಬ್ರಹ್ಮಚಾರಿ ಹಾಗೆ ಜೀವನ ಮಾಡುವುದು, ಮತ್ತು ಅಲ್ಲಿ ಕೆಲವಷ್ಟು ಲಕ್ಷಣಗಳಿವೆ. ಆನಂತರ ಕ್ಷತ್ರಿಯ ವಿಪ್ರ, ವಿಪ್ರನಾದವನು ಕ್ಷತ್ರಿಯ ಕರ್ಮವನ್ನು ಮಾಡಬಾರದು ಹೇಳುವಂಥ, ಬ್ರಾಹ್ಮಣನಾದವನು ಅದನ್ನು ಮಾಡಬಾರದು ಹೇಳುವಂಥ ನಿಷೇಧಾದಿಗಳು ಯಾವುದೂ ಇಲ್ಲವೇ ಇಲ್ಲ. ಒಂದು ರೀತಿಯಲ್ಲಿ ರಾವಣನನ್ನು ಮಹಾಬ್ರಾಹ್ಮಣನಾಗಿದೆ. ಅಂತ ವೈಶ್ಯ ವಿಪ್ರ, ವ್ಯಾಪಾರಾದಿಗಳನ್ನು ಮಾಡ್ತಾನೆ. ಶೂದ್ರ ವಿಪ್ರ, ವಿಪ್ರರಲ್ಲೂ ಶೂದ್ರನು ಗೃಹಸ್ಥನಾಗಿ ಪುನಃ ಬ್ರಹ್ಮಚಾರಿಯಾಗಿ ಮತ್ತೆ ಪುನಃ ಶೂದ್ರತ್ವ ಅವನು ಆಗ್ತಾನೆ. ಮಾರ್ಜಾರ ವಿಪ್ರ, ಕೃತಜ್ಞ ವಿಪ್ರ, ಅಂದರೆ ವಿಪ್ರರಲ್ಲಿ ವೇದಗೀತೆ ಎಲ್ಲ ಕಲ್ತಿದ್ದಾನೆ, ಭಾಳ ಒಳ್ಳೆ ಮನುಷ್ಯ ಅಂತೇಳಿ ಹಿಂಗೆಲ್ಲ ತಿಳ್ಕೊಳ್ಳೋದು ಇಲ್ಲ, ಅವು ಕೃತಜ್ಞನೂ ಆಗಿರ್ಬೋದು. ಮ್ಲೇಂಛ ವಿಪ್ರ, ಮ್ಲೇಂಛ ಜಾತಿ ಅಂತ ಹೇಳಿ ಒಂದು ಕರೀತಾರೆ. ಅದರಲ್ಲಿ ಬ್ರಹ್ಮವೈವರ್ತ ಪುರಾಣದಲ್ಲೇ ಬರ್ತದೆ ಅದು. ಇಂತಹ ವರ್ಣದವರು ವರ್ಣದ ಹೆಣ್ಣಿಗೆ ಇಂತಹ ವರ್ಣದ ಮತ್ತೊಂದು ಗಂಡು ಸೇರಿ ಅದರಲ್ಲಿ ಉಂಟಾದಂತಹ ಒಂದು ಸಂತಾನಕ್ಕೆ ಮ್ಲೇಂಛ ಸಂತಾನ ಅಂತ ಹೇಳೆಲ್ಲ ಹೇಳ್ತಾರೆ. ಅವರ ವೃತ್ತಿಯೇ ಬೇರೆ ಇರ್ತದೆ. ಅನಂತರ ಚಾಂಡಾಲ ವಿಪ್ರ, ಮಾರ್ಜಾಲ ವಿಪ್ರ, ಚಾಂಡಾಲ ವಿಪ್ರ, ಹೀಗೆ ಇರೋ ಒಂದು ಲಾಕ್ಷಣಿಕವಾಗಿ ಇದರ ಏನೇನು ಅಂತ ಒಂದು ಸಣ್ಣ ಸಣ್ಣ ವಿವರ ಕೊಡ್ಬೋದು. ಸಣ್ಣ ವಿವರವನ್ನು ಕೊಡ್ಬೋದು, ಖಂಡಿತವಾಗಿ. ದೀರ್ಘವಾಗಿ ಅಂತಲ್ಲ, ದೀರ್ಘವಾಗಿ ಅಂದರೆ ಸಾಂಕೇತಿಕವಾಗಿ ಆ ಒಂದು ವಿಪ್ರರನ್ನು ಗುರುತಿಸುವಂತಹ ವಿಧಾನವನ್ನು ಪ್ರಾಚೀನರು ಇದೇ ಬ್ರಾಹ್ಮಣೋತ್ಪತ್ತಿ ಮಾರ್ತಾಂಡ ಹೇಳುವಂತಹ ಪುಸ್ತಕದಲ್ಲಿ ಅದರ ವಿವರವನ್ನು ಕೊಟ್ಟಿದ್ದಾರೆ ಅವರು. ಭಿಕ್ಷಾಸನೋ ಅಧ್ಯಾಪಕಶ್ಚ, ಭಿಕ್ಷಾಸನ ಅವ ದೇವವಿಪ್ರನಾದವನು, ಅವನ ಲಕ್ಷಣ ಅವನು ಯಾವುದೇ ಒಂದು ಕರ್ಮವನ್ನು, ಶ್ರಮ ವಹಿಸುವಂತಹ ಕರ್ಮ ಇತ್ಯಾದಿಗಳನ್ನ ಮಾಡಬೇಕು ಇಲ್ಲ, ಅಲ್ಲಿ ಬೆವರು ಸುರಿಸೋ ಕೆಲಸ ಇಲ್ಲ. ಅವನೇನು ಮಾಡಬೇಕು? ಭಿಕ್ಷಾಸನ ಅಂದರೆ ಭಿಕ್ಷಾಸನೋ ಅಧ್ಯಾಪಕಶ್ಚ, ಅಂದರೆ ಭಿಕ್ಷೆ ಎತ್ತಿ ಬದುಕ್ತಾನೆ. ಅಧ್ಯಾಪಕ ವೃತ್ತಿ ಮಾಡಿಯೂ ಬದುಕಬಹುದು. ಜೊತೆಯಲ್ಲಿ ವಿಷಯವನ್ನು ಬೋಧಿಸುವಂಥ ಗುರುವೂ ಆಗಬಹುದು. ಅಲ್ಲಿ ಗುರು ಅಂದುಕೊಳ್ಳೇ ನಮ್ಮಲ್ಲಿ 6 ಮಂದಿ ಗುರುಗಳು ಬರ್ತಾರೆ. ಯಾರ್ಯಾರವರು? ವಾಚಕೋ ಸೂಚಕೋ ವಾಚಕಶ್ಚೈವ, ಬೋಧಕೋ ಶಿಕ್ಷಕಸ್ತತ, ಬೋಧನೆಯನ್ನು ಮಾಡುವವರು, ಹೇಳುವವರು, ಅಧ್ಯಾಪನೆಯನ್ನು ಮಾಡುವರು. ವಾಚಕ
ಓದುವವರು, ಬೋಧಕ ತಿಳಿಸಿಕೊಡುವವರು, ಬೋಧಕಶ್ಚೈವ, ಶಿಕ್ಷಕ. ಶಿಕ್ಷಕ ಅಂದರೆ ದಂಡಿಸುವ ಅದಲ್ಲ, ಶಿಕ್ಷಕ ಅಂದರೆ ಶಿಕ್ಷಣವನ್ನು ನೀಡುವವನು. ಬೋಧನೆ ಮಾಡುವುದು ಬೇರೆ, ಶಿಕ್ಷಣ ನೀಡುವುದು ಹೌದು. ಗೊತ್ತಾಯ್ತು. ವಾಚಕೋ ಬೋಧಕಶ್ಚೈವ ಶಿಕ್ಷಕೋ ದಂಡಕಶ್ಚತ ಪ್ರೇರಕೋ ಸೂಚಕಶ್ಚೇತಿ ಷಡೇತೆ ಗುರವ ಸ್ಮೃತ. ನೋಡಿ, ಒಂದೊಂದೊತ್ತಿಗೆ ಬೇಕಾದ ಬರ್ಬೇಕಾದ ಟೈಮಲ್ಲೇ ಬರಬೇಕಾದ ಟೈಮ್ನಲ್ಲೇ ಬರಬೇಕು. ವಾಚಕೋ ಬೋಧಕಶ್ಚೈವ. ಹೀಗೆ ನೋಡಿ, ಅದು ಹೀಗೆ ಅದು ವಿಷಯಗಳು ಇದ್ದರೂ ಅಷ್ಟೊತ್ತಿಗೆ ಬರಬೇಕಾಯ್ತು. ಹೀಗೆ 6 ಮಂದಿ ಗುರುಗಳಿದ್ದಾರೆ ಇಲ್ಲಿ. ಅದರೊಳಗೆ ಇವನು ಅಧ್ಯಾಪಕನಾಗಬಹುದು. ಇದರಲ್ಲೇ ಅವನು ಸಂತುಷ್ಟಿಯನ್ನು ಹೊಂದಿರಬೇಕು. ದೇವ ವಿಪ್ರರ ಲಕ್ಷಣದಲ್ಲಿ ಭಿಕ್ಷಾಟನೆಯನ್ನೂ ಮಾಡಬಹುದು, ಬೋಧನೆಯನ್ನು ಅಧ್ಯಾಪಕತನವನ್ನು ಮಾಡಬಹುದು. ವೇದಶಾಸ್ತ್ರಾರ್ಜ ತತ್ವಜ್ಞನಾಗಿರಬೇಕು ಅವನು. ಯಾರೋ ದೇವವಿಪ್ರನಾದವನು ವೇದ ಮತ್ತು ಶಾಸ್ತ್ರವನ್ನು ಓದನಾಗಿರಬೇಕು. ಅಂಥವನಿಗೆ ದೇವವಿಪ್ರ ಅಂತ ಹೇಳಿ ಪುರಾಣಗಳಲ್ಲಿ ಹೇಳಿದ್ದಾರೆ. ಇನ್ನು ಮುನಿವಿಪ್ರ ಅಕೃಷ್ಟ ಫಲಮೂಲಾನಿ ವನವಾಸ. ಇವನಿಗೆ ಇಲ್ಲಿ ಅವನು ಹಣ್ಣನ್ನು ಕೊಯ್ಯಬಾರದು. ಅವನು ವನದಲ್ಲೇ ಇರಬೇಕು. ಅವನು ಹಣ್ಣನ್ನು ಹಿಂಸೆ ಆಗಬಾರ್ದು, ಬೀಳಬೇಕು. ಬಿದ್ದ ಮೇಲೆ ತಗೊಂಬರ್ಬೇಕು. ಅಕೃಷ್ಟ ಫಲಮೂಲಾಶಿ. ಆಯಿತಾ? ವನವಾಸ ರಥಃ ಸದಾ ವನವಾಸದಲ್ಲೇ ಇರೋದು. ಕುರುತೆ ಅಹರಹ ಕರ್ಮ ಸವಿಪ್ರಹ ಮುನಿರುಚ್ಯತೆ ಅಂತೇಳಿ ಹೇಳ್ತಾರೆ. ಇದು ಮುನಿ ವೃತ್ತಿಯಿಂದ ಜೀವನ ಮಾಡುವಂಥದ್ದು. ದ್ವಿಜ ಅವನೇನು ಮಾಡಬೇಕ? ತಪಃ ಸತ್ಯಂ ಅಹಿಂಸಾ ಚ. ಇವ ದ್ವಿಜನಾಗಿದ್ದವನ ಲಕ್ಷಣ. ಇವನು ತಪಸ್ಸನ್ನು ಮಾಡಬೇಕು. ತಪಧ್ವಂ ಅಂತೇಳಿ. ತಪಸ್ಸು ಅಂದರೆ ಸಾಧನೆಯನ್ನು ಮಾಡುವಂಥದ್ದು, ಬಿಡದೆ ಸಾಧಿಸುವವರೆಗೂ ಅದನ್ನು ತಪಸ್ಸು. ತಪಃ ಸತ್ಯಂ, ಸುಳ್ಳು ಹೇಳಬಾರ್ದು. ಅಹಿಂಸಾ ಚ, ಹಿಂಸೆಯನ್ನು ಮಾಡಬಾರ್ದು. ಸತ್ಯಂ ಅಹಿಂಸಾ ಚ. ಷಟ್ಕರ್ಮಣಿ ದಿನೇ ದಿನೇ. ಗೃಹಸ್ಥಾಶ್ರಮಿಯಾಗಿ ಆ ವೇದಾಂಗ ಷಟ್ಕರ್ಮಣಿ ದಿನೇ ದಿನೇ. ಪ್ರತಿನಿತ್ಯವೂ ಸ್ನಾನ ಸಂಧ್ಯಾವನ್ನೇ ಮಾಡಬೇಕು. ಅಲ್ಲಿ ತಪಸ್ಸು ಅಂದರೆ ಬಿಡದೆ ಮಾಡೋದು. ಇಲ್ಲಿ ಕಾಲಲೋಪನೂ ಆಗಬಾರ್ದು. ಆಯಾ ಕಾಲಕ್ಕೆ ಯಾವ್ಯಾವ್ದು ಆಗಬೇಕೋ ಅದನ್ನೇ ಆಯಾ ಕಾಲಕ್ಕೆ ನ ಭವೇತ್ ಕಾಲಲೋಪಶ್ಚ. ಕಾಲಲೋಪವಾಗದೆ ಅವನು ಕಾಲಲೋಪಶ್ಚ ಸವೈ ದ್ವಿಜ ಉಚ್ಯತೆ. ಕ್ಷತ್ರಿಯ ವಿಪ್ರ ಇವ 4ನೇವ. ಅಶ್ವಾದಿ ವಾಹನೇ ದಕ್ಷ ರಾಜವಿದ್ಯಾ. ಇಲ್ಲಿ ವಿಪ್ರನಾದವನು ಚಾಣಕ್ಯನೆಲ್ಲ ನುಡಿದಿದ್ದ. ಹೌದು, ಇವ ಕ್ಷತ್ರಿಯ ವಿಪ್ರ. ಅವ ಅಶ್ವಾದಿ ವಾಹನೇ ದಕ್ಷ ಸಂಗ್ರಾಮೇ ನಿರ್ಭಯ ಸದಾ. ಅವನು ಕುದುರೆಯನ್ನು ಏರ್ಕೊಂಡದು ಸಂಗ್ರಾಮ ಹೊಡೆದಾಟದಲ್ಲೂ ನಿರ್ಭಯ ಸದಾ. ರಾಜವಿದ್ಯಾಸು ನಿಷ್ಣಾತಃ ನಿರ್ಜ್ಞಾತ. ರಾಜವಿದ್ಯೆಯನ್ನು ಕಲಿತಂತಹ ವಿಪ್ರನಿಗೆ ಕ್ಷತ್ರಿಯ ವಿಪ್ರ ಅಂತ ಹೇಳಿ ಕರೆಯುತ್ತಾರೆ. ಈ ಹಂತದಲ್ಲಿ ನಾವು ಪರಶುರಾಮರು ಬ್ರಾಹ್ಮಣರಾಗಿ ಹುಟ್ಟಿ ಅದನ್ನು ಮಾಡಿದ್ದಾರೆ. ಅಲ್ಲಿ ಸ್ವತಃ ಭಗವಂತನೇ ಮಾಡಿ ತೋರಿಸಿದ್ದಾನೆ ಅಲ್ವಾ? ಅದಕ್ಕಾಗಿ ಇನ್ನು ಕುಸೀದಕೋ ವಾರ್ದುಕೀಶ ಪಶೂನಾಂ ಪರಿಪಾಲಕ ಕೃಷಿ ವಾಣಿಜ್ಯಕರ್ತ ಚ ಸವಿಪ್ರೋ ವೈಶ್ಯ ಉಚ್ಯತೆ. ಕುಸೀದ ವೃತ್ತಿ, ಉಳುದು ರೈತಾಪಿ. ಹೌದು, ರೈತಾಪಿ. ಕೃಷಿ ವಾಣಿಜ್ಯ ಮತ್ತು ವ್ಯಾಪಾರ ಮಾಡೋದು, ಆಚೆ ಈಚೆ ಓಡಾಡೋದು, ಇದು ಮಾಡ್ಬೋದು. ಇನ್ನು ಶೂದ್ರ ವಿಪ್ರ ಹೇಳ್ತಾ ಇಲ್ವ? ಶೂದ್ರ ವಿಪ್ರ ಇವ್ರು ಮಾಡೋದೇನಪ್ಪ? ಸ್ನೇಹ ಲಾಕ್ಷ ತಿಲಾದಿಶು. ಸ್ನೇಹ ಅಂದರೆ ಎಣ್ಣೆ, ಅದು ಅಂಟು ಹಿಡ್ಕೊಳ್ತದಲ್ಲ. ಸ್ನೇಹ ಲಾಕ್ಷ ಅಂದರೆ ಅರಗು, ತಿಲ ಎಳ್ಳು ಹೇಳ್ತಾ ಇಲ್ವ? ಕ್ಷಾರಂ ಕ್ಷೀರಂ ಘೃತಂ ಮಧು. ಮೆಣಸು, ಉಪ್ಪು, ಹಾಲು, ಜೇನುತುಪ್ಪ. ನಿಷಾದಿ ವಿಕ್ರಯ ಕೃತ್ವ ಚೋ. ರಾತ್ರಿಗೆಟ್ಟು ವ್ಯಾಪಾರ ಮಾಡುವ ಇವು ಶೂದ್ರ ವಿಪ್ರ ಅಂತೇಳಿ
ಹೇಳಿದುಕೊಳ್ಳುತ್ತಾರೆ. ಸ್ಥೇಯಮಪ್ರಿಯೋ ಅದಯಾಲುಶ್ಚ ದಾಂಬಿಕೋ ಲೋಕವಂಚಕ ಕನ್ಯಾ ವಿಕ್ರಯಕಾರಿ ಚ ಸವಿಪ್ರೋ ಮಾರ್ಜಾರ ವಿಪ್ರತೆ. ಇವರು ಸ್ನೇಹ ಪ್ರಿಯ, ಒಳ್ಳೆ ಪ್ರೀತಿಯಿಂದ ಮಾತಾಡೋದು ಆದ್ರೆ ಮಾಡೋದು ಮಾತ್ರ ಅಪ್ರಿಯ, ಪ್ರಿಯ ಅಲ್ಲ. ಓ ದಯಾಲುಶ್ಚ, ದಯೆನೇ ಇರಲಿಲ್ಲ. ಧಾಂಬಿಕಶ್ಚ, ಬರೀ ಲೋಕವಂಚಕ, ಲೋಕವನ್ನು ವಂಚಿಸುವಂಥದ್ದು. ಕನ್ಯಾ ವಿಕ್ರಯಕಾರಿ, ಹೆಣ್ಮಕ್ಕಳನ್ನು ಮಾರಾಟ ಮಾಡೋದು ಹೇಸೋದಿಲ್ಲ ಅವರು. ಸವಿಪ್ರೋ ಮಾರ್ಜಾರ ಉಚ್ಯತೆ, ಅವರಿಗೆ ಆ ರೀತಿಯಾದಂತಹ ಪಟವನ್ನು ಕೊಟ್ಟಿದ್ದಾರೆ. ಭಕ್ಷಾಭಕ್ಷ ಸಮೋಯಸ್ತು ಪರದಾರ ರಥೋಪಿ ಚ ಕೃತ್ಯಾಕೃತ್ಯಂ ನ ಜಾನಾತಿ ಕೃತಘ್ನೋ ಬ್ರಾಹ್ಮಣ ಸ್ಮೃತಃ. ಬ್ರಾಹ್ಮಣರಲ್ಲಿ ಹಿಂಗಿದ್ದವರು ಎಲ್ಲ ಇರ್ತಾರೆ. ಕೃತಜ್ಞರು, ಭಕ್ಷಾಭಕ್ಷ ಈಗ ಅದರ ನಂತರದ್ದು ಕೃತಜ್ಞ ಬ್ರಾಹ್ಮಣ. ಹೌದೌದು, ಈ ಮಾರ್ಜಾಲ ಆದಮೇಲೆ ಕೃತಜ್ಞ. ಅವರು ನಿಮ್ಗೆ 8ನೇ ಮಾಯ, 8ನೇ ಕೃತಜ್ಞ. ಭಕ್ಷಾಭಕ್ಷ, ಯಾವ್ದು ತಿನ್ನಬೇಕು ಯಾವುದು ಎಲ್ಲದೂ ತಿನ್ನೋದು, ಮಾಂಸನೂ. ಆಮೇಲೆ ಬ್ರಾಹ್ಮಣರೆಲ್ಲ ಮಾಂಸಾಹಾರ ನಿಷಿದ್ಧ ನಮಗೆ, ಅದನ್ನು ತಿನ್ನುವುದು ಅಭಕ್ಷ. ಈ ವರ್ತಮಾನದಲ್ಲಿ ಸುಮಾರು ಕಾಣುತ್ತದೆ ಅದು. ಆದರೆ ಅದನ್ನು ನಿಗ್ರಹಿಸಬೇಕು, ಅದು ಭಗವಂತನೇ ಮಾಡಬೇಕಪ್ಪ. ಪರದಾರ ರಥ, ಮತ್ತೊಬ್ಬರ ಹೆಂಡತಿಯಲ್ಲಿ ಅನುರಕ್ತನಾಗುವುದು, ಒಳ್ಳೆಯ ಕೆಲಸ ಕೆಟ್ಟ ಕೆಲಸ ಎಲ್ಲ ಮಾಡುವುದು, ದಲಿತ. ಅದು ಭೇದ ಇಲ್ಲಿಗಿದೆ ಮಾಡುವಂಥದ್ದು. ಅವ ವಾಪೀಕೂಪ ತಡಾಕಾನಂ, 9ನೇ ಮಾಯ. ವಾಪೀಕೂಪ ತಡಾಕಾನಂ ಸಂಧ್ಯಾವಂದನ ಕ್ಷೇತ್ರಾಣಾಂಚ ವಿನಾಶಕ ಸ್ನಾನ ಸಂಧ್ಯಾವಿಹೀನಶ್ಚ. ಸ್ನಾನ ಸಂಧ್ಯಾವನ್ನ ಎಲ್ಲ ಬಿಡುವುದು ಹೇಳ್ತಾ ಇಲ್ವಾ. ಸರೋವರ, ಯಾರು ಕುಡು ನೀರಿನ ಇದಿದ್ದರೆ ಅದನ್ನ ಹಾಳು ಮಾಡುವುದು, ತಡಾಕಗಳು, ಕೆರೆಯನ್ನು ಹಾಳು ಮಾಡೋದು, ನೀರನ್ನು ಹಾಳು ಮಾಡೋದು, ಇವೆಲ್ಲವ ಮ್ಲೇಚ್ಛ ವಿಪ್ರರ ಲಕ್ಷಣಗಳು ಹೇಳ್ತಾ ಅಲ್ವಾ. ಇನ್ನು 10ನೇವ ಯಾರು, ಕ್ರೂರ ಚಾಂಡಾಲ ವಿಪ್ರ. ಕ್ರೂರೋ ಲಬ್ಧ ಪ್ರವರ್ತಾ ಚ ಪರದ್ರವ್ಯಾಪಹಾರಕ ನಿರ್ದಯ ಸರ್ವಭರ್ತೇಷು ವಿಪ್ರ ಚಾಂಡಾಲ ಉಚ್ಯತೆ. ಈ ಥರ ಕರ್ಮವನ್ನು ಮಾಡಿದರೆ ಕ್ರೂರ, ಅವನಿಗೆ ದಯೆ ಹೇಳುವುದೇ ಇರುವುದಿಲ್ಲ, ಕೆಟ್ಟ ಕೆಲಸವನ್ನು ಮಾಡೋದು, ಅವನನ್ನು ಬೀಭತ್ಸವಾಗಿ ಹಿಂಸಿಸುವುದು. ಲುಬ್ಧ, ಆಶೆ ಬುರುಕುತನ ಇರೋದು. ಪ್ರಹರ್ತಾಚ, ಅಪಹಾರ ಮಾಡುವುದು. ಪರದ್ರವ್ಯಾಪಹಾರಕ, ಪ್ರಹರ್ತ ಅಂದರೆ ಕಸಿಯುವುದು ಹೇಳ್ತಲ್ವ. ಮತ್ತೊಬ್ಬರ ದ್ರವ್ಯವನ್ನು ಅಪಹಾರ, ದಯೆನೇ ಇಲ್ಲದೇ ಇರುವಿಕೆ. ಎಲ್ಲ ಪ್ರಾಣಿಗಳಲ್ಲಿಯೂ, ಸರ್ವಭೂತೇಶು, ಎಲ್ಲ ಪ್ರಾಣಿಗಳಲ್ಲೂ ಏನು ಅವಂಥ ಚಾಂಡಾಲು. ಈ ಥರ ಗುಣಗಳಿದ್ದರೆ ಅವರು ಕೂಡ ಇರ್ತಾರೆ. ಅಂದರೆ ಒಂದು ರೀತಿಯಲ್ಲಿ ಈಗ ನೀವು ಈ ವಿಭಾಗೀಕರಣ ಮತ್ತು ಲಕ್ಷಣಗಳನ್ನು ಹೇಳಿದ ಮೇಲೆ ಅವರವರ ಭಾವಕ್ಕೆ, ಅವರವರ ಬಕುತಿಗೆ ಅವರವರ ವಿಭಾಗವನ್ನು ಅವರವರೇ ಮಾಡ್ಕೋಬೇಕು ಅಲ್ವಾ. ಈಗಿನ ವರ್ತಮಾನದಲ್ಲಿ ಈಗ ಆ ಕಾಲದಲ್ಲಿ ಹೇಳಿದ್ರು ಕೂಡ ಈ ವರ್ತಮಾನಕ್ಕೆ ಅದು ಸಂವಾದಿಯಾಗಿದೆ ಅಲ್ಲ, ಆ ಕಾಲದ ಜೀವನ. ಹೌದು, ಆದರೆ ಈ ವರ್ತಮಾನದಲ್ಲೂ ಅದನ್ನು ನೀವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬಹುದು. ಖಂಡಿತ 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 ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡ್ಕೊಳ್ಳೋದೇ ಅಲ್ಲ, ಅದನ್ನು ಆಚರಿಸಿ ತೋರಿಸ. ನೋಡಿ, ಬೇರೆಯವರಿಗೆ ದೂಷಣೆ ಮಾಡೋದಲ್ಲ. ನೋಡಿ, ಇಲ್ಲಿ ಒಂದು ಉದಾಹರಣೆಯನ್ನು ಹೇಳ್ತೇನೆ, ನೆನಪಿಗೆ ಬಂದವಾಗಿ ಹೇಳ್ಬಿಡ್ತೇನೆ. ವಿಶ್ವಾಮಿತ್ರ ವಸಿಷ್ಠರ ಮಕ್ಕಳನ್ನು ಕೊಂದು ಬಿಡ್ತಾನೆ. ಯಾರು? ಶರದ್ವಾನ್ ಹೇಳಿ ಅವನ ಹೆಸರು, ಗಾದಿ ಮಹಾರಾಜನ ಮಗ. ವಿಶ್ವಾಮಿತ್ರ ಆಗುವ ಪೂರ್ವದಲ್ಲಿ ಅವನ ಹೆಸರು ಶರದ್ವಾನ ಅಂತ ಹೇಳಿ, ಈ ವಿಶ್ವಾಮಿತ್ರ ಪೂರ್ವದ ಹೆಸರು. ನಂತರ ಕೌಶಿಕನಾಗಿ ನಂತರ ವಿಶ್ವಾಮಿತ್ರನಾದದ್ದು. ಅವನು ವಸಿಷ್ಠರು ಭೋಜನವನ್ನು ಕಾಮಧೇನುವಿನ ಮೂಲಕ ಮಾಡಿಸಿದ್ದನ್ನು ನೋಡಿಕೊಂಡು ಆ ಕಾಮಧೇನುವನ್ನು ಕೇಳಿದ್ರೆ ಕೊಡುವುದಿಲ್ಲ ಅಂದರೆ ಅಲ್ಲಿ ಘರ್ಷಣೆಯಾಗಿ ಯುದ್ಧವಾಗ್ತದೆ. ವಸಿಷ್ಠರ ಮಕ್ಕಳನ್ನು ಕೊಂದು ಬಿಡ್ತಾನೆ. ಆಗ ಕಾಮಧೇನು ಕೇಳ್ತದೆ, ಏನು ವಸಿಷ್ಠರೇ, ಅವನು ಬಹಳ ನೀಚ ಇದ್ದಾನೆ, ಸ್ವಾರ್ಥಕ್ಕಾಗಿ ನನ್ನನ್ನು ಬಳಸ್ಕೊಳ್ತಾ ಇದ್ದಾನೆ, ಮತ್ತು ನಿಮ್ಮ ಮಕ್ಕಳನ್ನು ಕೊಂದಿದ್ದಾನೆ, ನಿಮಗೆ ಸಿಟ್ಟು ಬರುವುದಿಲ್ವೇ?
ಕೇಳ್ತಾಳೆ ನಂದಿನಿ. ಆವಾಗ ಅವರು ಅಲ್ಲಿ ಹೇಳ್ತಾರೆ, ಸತ್ಯಂ ಜ್ಞಾನಂ ಕ್ಷಮಾಶೀಲಂ ಆಂಧ್ರಶಂಸ್ಯಂ ತಪೋ ಘೃಣಾ ಏತೆ ಷಡ್ಗುಣ ಸಂಪನ್ನಾ ಬ್ರಾಹ್ಮಣಾ ಇತಿ ಸ್ಮೃತಃ. ವಿವರಿಸಿ ಅದನ್ನು. ಬ್ರಾಹ್ಮಣನಾದವನಿಗೆ ಸತ್ಯಂ ಜ್ಞಾನಂ ಕ್ಷಮಾಶೀಲಂ, ಈ ಗುಣಗಳು ಸತ್ಯವನ್ನೇ ನುಡಿಬೇಕು. ಸತ್ಯಂ ಜ್ಞಾನಂ ತಿಳುವಳಿಕೆ ಇರಬೇಕು. ಸತ್ಯಂ ಜ್ಞಾನಂ ಕ್ಷಮಾಶೀಲಂ, ಮತ್ತೊಬ್ಬರು ತಪ್ಪು ಮಾಡಿದ್ರು ಕ್ಷಮಿಸುವಂಥ ಗುಣಧರ್ಮ. ಸತ್ಯಂ ಜ್ಞಾನಂ ಕ್ಷಮಾಶೀಲಂ ಆಂಧ್ರಶಂಸ್ಯಂ, ಎಲ್ಲರಿಂದ ಹೊಗಳಿಸಿಕೊಳ್ಳುವುದು ಬಿಟ್ಟರೆ ತೆಗಳಿಸಿಕೊಳ್ಳುವುದಲ್ಲ, ಅಂತಹ ಕರ್ಮವನ್ನು ಮಾಡಬೇಕು ಅಂತ ಅರ್ಥ. ಸತ್ಯಂ ಜ್ಞಾನಂ ಕ್ಷಮಾಶೀಲಂ ಆಂಧ್ರಶಂಸ್ಯಂ ತಪಃ, ತಪಸ್ಸನ್ನು ಮಾಡಬೇಕು. ಘೃಣಾ ವಜನೆಯನ್ನು, ಏತೇ ಷಡ್ಗುಣ ಸಂಪನ್ನ ಬ್ರಾಹ್ಮಣ. ಇಲ್ಲಿ ಕಾಮಧೇನು ಇಲ್ಲಿ ಕ್ಷತ್ರಿಯತ್ವಕ್ಕೆ ಬ್ರಹ್ಮತ್ವಕ್ಕೆ ನಂಬರ ಇದು. ಇಲ್ಲಿ ಬ್ರಹ್ಮತ್ವಕ್ಕೆ ಹೆಚ್ಚು ಪ್ರಾಧಾನ್ಯತೆ. ಅವನ ಹತ್ರನ ಹೇಳಿಸ್ತೆ, ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮ ತೇಜೋ ಬಲಂ ಬಲಂ, ಅವನನ್ನು ಬ್ರಾಹ್ಮಣನನ್ನಾಗಿ ಮಾಡುತ್ತೆ. ನಾನು ನನ್ನ ಮಕ್ಕಳನ್ನು ಕೊಂದಿದ್ದವನು, ನಾನು ಇನ್ನು ಮುಂದೆ ನಾನು ಬೇಕಾದಷ್ಟು ಮಕ್ಕಳನ್ನು ಪಡೆಯುವಂತಹ ಅವಕಾಶ ನನಗಿದ್ದು, ಅದರಲ್ಲಿ ನನಗೆ ಯಾಕೆ ಸಿಟ್ಟು ಮಾಡಿಕೊಳ್ಳಿ, ನಾನು ಯಾಕೆ ಅವಂಗೆ ನಾನು ಶಿಕ್ಷೆ ಕೊಡಲು ನಾನು ಯಾರು? ಈಗ ಅವ ಬಂದ, ಇದನ್ನು ನೋಡ್ದ, ಅವನ ರಾಜ್ಯಕ್ಕಾಗಿ ಅವ ಕೇಳ್ತಾ ಇದ್ದ. ಆದರೆ ನೀನು ನನಗೆ ದಾನವಾಗಿ ಬಂದೋಳು, ದಾನವಾಗಿ ಬಂದಂತಹ ನಿನ್ನನ್ನು ನಾನು ಮತ್ತೊಬ್ಬನಿಗೆ ಕೊಡುವ ಅಧಿಕಾರ ನನಗೆ ಇಲ್ಲ. ಆ ದೃಷ್ಟಿಯಿಂದ ನಾನು ನಿನ್ನನ್ನು ಅವನಿಗೆ ಕೊಡ್ತೀನಿಲ್ಲ. ಆದರೆ ನಿನ್ನ ಸ್ವಾತಂತ್ರ್ಯವನ್ನು ಕಸಿಯುವಂಥ ಹಕ್ಕು ಕೂಡ ನನಗಿಲ್ಲ. ನಿನಗೆ ಅವನೊಟ್ಟಿಗೆ ಹೋಗುವಂತಹ ಇಚ್ಛೆ ಇದ್ದರೆ ನೀನು ನನ್ನದೇನು ಅಭ್ಯಂತರ ಇಲ್ಲ ಹೇಳ್ಬಿಡ್ತಾರೆ. ಕಾಮಧೇನು ಯಾಕೋ ಇವ್ರ ಹತ್ರ ಈ ಮಾತಾಡ, ಅಯ್ಯೋ ಇಲ್ಲ ನಾನು ನಿಮ್ಮೊಟ್ಟಿಗೆ, ಯಾಕಂದರೆ ಇದರಿಂದ ಲೋಕ ಕಲ್ಯಾಣವಾಗ್ತದೆ. ಇವನೊಟ್ಟಿಗೆ ಇದ್ದರೆ ಇವ ತನ್ನದನವನ್ನು ಹೆಚ್ಚು ಮಾಡಿಕೊಳ್ತಾನೆ, ಅದಕ್ಕೆ ಸ್ವಾರ್ಥಕ್ಕೆ ನನ್ನನ್ನು ಉಪಯೋಗ ಮಾಡ್ತಾನೆ. ಆ ದೃಷ್ಟಿಯಿಂದ ನಾನು ಅವನೊಟ್ಟಿಗೆ ಹೋಗ್ತಾ ಇಲ್ಲೇ. ಹಾಗಾದ್ಮೇಲೆ ನಿನ್ನನ್ನು ರಕ್ಷಣೆ ಮಾಡುವುದು ನನ್ನ ಕರ್ತವ್ಯ. ನಿನಗೆ ಹೋಗ್ಲಿ ಇಷ್ಟ ಇಲ್ಲಿ ಅಲ್ದೋ, ನಿನ್ನನ್ನು ರಕ್ಷಣೆಯನ್ನು ನಾನು ಮಾಡ್ತೇನೆ. ನನ್ನ ರಕ್ಷಣೆಯ ಹೆಸರಿನಲ್ಲಿ ನೀವು ನಿಮ್ಮ ಮಕ್ಕಳನ್ನು ಕಳ್ಕೊಂಡ್ರಲ್ಲ ಹೇಳೋ ಪಶ್ಚಾತ್ತಾಪದಿಂದ ನಾನು ಮಾತಾಡಿದ್ದೇನೆ ವಿನಃ ನನಗೆ ಅವನೊಟ್ಟಿಗೆ ಹೋಪಂಥ ಇಚ್ಛೆಯಿಂದ ನಾನು ಮಾತಾಡೇನಿಲ್ಲ ಹೇಳ್ತಾಳೆ. ಆವಾಗ ಅವರು ದರ್ಬೆಯನ್ನು ಅಭಿಮಂತ್ರಣ ಮಾಡಿಡ್ತಾರೆ. ಆಗ ಅವನು ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ. ಬ್ರಾಹ್ಮಣರಿಗೆ ಆವಾಗಿನಿಂದನೂ ಕ್ಷತ್ರಿಯರಾದವರು ಕೂಡ ಬ್ರಾಹ್ಮಣರಾಗ್ತಿದ್ರು. ಈಗ ಬ್ರಾಹ್ಮಣರಾದವರು ಕೂಡ ಬ್ರಾಹ್ಮಣರಾಗಿ ಉಳಿತಾ ಇಲ್ಲ. ಆದರೆ ಅದು ಬಹಳ ಖೇದಕರವಾದ ಸಂಗತಿ. ಬ್ರಾಹ್ಮಣತ್ವಕ್ಕೆ ಹೆಚ್ಚು ವರ್ಣಾನಾಂ ಬ್ರಾಹ್ಮಣೋ ಗುರುಹು ಅಂತ ಹೇಳ್ತಾರೆ. ಗುರುಸ್ಥಾನದಲ್ಲಿ ಅದಕ್ಕಾಗಿ 6 ಮಂದಿ ಗುರುಗಳು, 6 ಲಕ್ಷಣಗಳು, ಷಡ್ಗುಣ ಸಂಪನ್ನನು ಆಯ್ತಲ್ವ, ಷಡ್ ರಸಗಳು, ಆಹಾರಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಿದ್ದಾರೆ. ತುಂಬ ಮಾತಾಡುವುದಿದೆ ಅದರಲ್ಲಿ, ಬಹಳಷ್ಟು ಎಲ್ಲವನ್ನೂ ನಾನು ಕೂಡ ಬಾಲಾದಪಿ ಶುಕಾದಪಿ, ಎಲ್ಲರಿಂದ ಮನುಷ್ಯ ಸಾಯುವಲ್ಲಿವರೆಗೂ ಕಲಿತು ಮುಗಿತು ಅಂತೇನೆ ಇರೋದಿಲ್ಲ. ಹಾಗಾಗಿ ನಮ್ಮ ಉದ್ದೇಶ ಒಳ್ಳೆಯದಿರಬೇಕು. ಕಾಲೇ ವರ್ಷತು ಪರ್ಜನ್ಯ ಪೃಥ್ವಿ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತ ಸಜ್ಜನಾ ಸಂತು ನಿರ್ಭಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಮ್ಮಂಥವರು ಇನ್ನೂ ಜಾಸ್ತಿ ಆಗಲಿ. ಈ ಒಂದು ದೇಶಕ್ಕೆ ಆ ಒಂದು ಪ್ರಾಚೀನ ಪರಂಪರೆಯ ಆ ಜ್ಞಾನ ಪ್ರಾಪ್ತಿಯಾಗುವಲ್ಲಿ ಆ ಭಗವಂತ ನಿಮಗೆ ನೈಮಿತ್ತಿಕ ನಾವು ಈಗ ಹೌದು, ಆದರೂ ಅಲ್ಲಿ ಆ ಭಗವಂತನ ಪ್ರೇರಣೆ ಇಲ್ಲದೆ ಏನನ್ನೂ ಮಾಡಲಿಕ್ಕೆ ಬರೋದಿಲ್ಲ. ನ ಚಲತಿ ಅಲ್ಲ, ತೇನ ವಿನಾ ತೃಣಮಪಿ ನ ಚಲತಿ. ಹಾಗೆ ಸರ್ವೇ ಜನ